ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಗದ್ದುಗೆ ಬೇಗುದಿಗೆ ಸದ್ಯಕ್ಕೆ ಬ್ರೇಕ್ ಬೀಳೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಧಿವೇಶನದ ಅವಧಿಯಲ್ಲಿ ಅಲ್ಪ ವಿಚಾರ ಬಿತ್ತಿದ್ದಂತಹ ಚರ್ಚೆಗೆ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟ ಡೋಸ್ ಓವರ್ ಡೋಸ್ ಆದಂತಿದೆ. ಹೀಗಾಗಿ ಕುರ್ಚಿ ಕದನದ ಚರ್ಚೆ ಮಾರ್ಧನಿಸೋಕೆ ಶುರುವಾಗಿದೆ. ಅಲ್ಲದೆ ಈ ಮಧ್ಯೆ ಲಿಂಗಾಯತ ಪ್ರಾತಿನಿಧ್ಯದ ಚರ್ಚೆಯೂ ಜೋರಾಗಿ ನಡೀತಾ ಇದೆ. 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿರ್ತಾರೆ. ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೆದಿದೆ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದ್ರ ಮೇಲೇನೆ ಎಲ್ಲ ನಿಂತಿರುವಂಥದ್ದು. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಹೋಯ್ತು ಅನ್ನುವಾಗಲೇ ಸಖತ್ ಬಾಂಬ್ ಇಟ್ಟವರು ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಯತೀಂದ್ರ. ನಮ್ಮಪ್ಪನೇ ಮುಖ್ಯಮಂತ್ರಿ ಅನ್ನುತ್ತಲೇ ಸಿದ್ದು ಹಾಗೂ ಡಿಕೆ ಬಣಗಳಲ್ಲಿ ತಲ್ಲಣ ಎದ್ದಿತ್ತು. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಸಿಎಂ ಬಜೆಟ್ ತಯಾರಿಯಲ್ಲಿದ್ದಾರೆ. ಡಿಕೆ ಆಪ್ತರು ಟೀಕೆ ಮಾಡ್ತಾನೇ ಇದ್ದಾರೆ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕೆಂಬ ಡಿಕೆಶಿ ಟೀಮ್ಗೆ ಹೆವಿ ಡೋಸ್ ಕೊಟ್ಟ ಕಾರಣಕ್ಕೆ ಈಗ ಎಲ್ಲವೂ ಕುತೂಹಲ. ಕಾಂಗ್ರೆಸ್ನಲ್ಲಿ ಯತೀಂದ್ರ ಮಾತನ್ನ ಕೆಲವರು ಒಪ್ಪುತ್ತಿದ್ದಾರೆ, ಇನ್ನೂ ಕೆಲವರು ಒಪ್ಪುತ್ತಿಲ್ಲ. ಯತೀಂದ್ರ ಹೇಳಿಕೆಗಳಿಗೆಲ್ಲ ಮಹತ್ವ ಬೇಡವೇ ಬೇಡ, ಹೈಕಮಾಂಡ್ ಅಷ್ಟೇ ನಮಗೆ ಮುಖ್ಯ ಅಂತಿದ್ದಾರೆ. ಅದರ ಪಕ್ಷಕ್ಕೆ ಹೊರತ ಈಗಾಗಲೇ ಆಗಿದೆ. ಈ ಥರದ ಚರ್ಚೆಗಳು ಸಾರ್ವಜನಿಕರಾದರೆ ಪಕ್ಷಕ್ಕೆ ನಷ್ಟ ಅಷ್ಟೇ. ಇದನ್ನು ಅರ್ಥ ಮಾಡ್ಕೋಬೇಕು, ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಬೇಕು. ಎಲ್ಲ ಮಾತಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮಾತಾಡಬಾರ್ದು ಅಂತ ಮನವಿ ಮಾಡಿ. ನೋಡಿ, ಅವರು ವೈಯಕ್ತಿಕವಾಗಿ ಅವ್ರು ಹೇಳಿದ್ದಾರೆ. ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ? ನಾವು ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಪದೇ ಪದೇ ನಾವು ಹೇಳ್ತಾನೆ ಇದ್ದೀವಿ ಹೈಕಮಾಂಡ್. ಈಗ ನೀವು ಕೇಳ್ತೀರಪ್ಪ ಒಪ್ಪಂದ ಆಗಿದೆಯಾ, ಯಾರು ಹೇಳಿದ್ದು ಒಪ್ಪಂದ ಆಗಿದೆ ಅಂತ? ಅವ್ರು ಏನಾರ ಹೈಕಮಾಂಡ್ನವ್ರು ಹೇಳಿದಾರ? ಅಲ್ಲ, ಶಿವಕುಮಾರ್ ಅವ್ರ ಪಾಪ ಅವ್ರ ಅಭಿಪ್ರಾಯ, ಅವ್ರಿಗೆ ಗೊತ್ತಿರೋ ವಿಚಾರ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಅವರು ಒಳಗಡೆ ಇದ್ದವರು, ನಾವೆಲ್ಲ ಹೊರಗಡೆ ಇದ್ದವು. ನಮಗೆ ಅಲ್ಲೇನು ನಡೆದಿದೆ ನಮ್ಮನ್ನು ಕೇಳಿದ್ರೆ ನಾವೇನು ಹೇಳಬೇಕು? ಹೌದಪ್ಪ, ನಮಗೇನು ಆ ವಿಷಯದ ಬಗ್ಗೆ ಮಾಹಿತಿಗಳಿಲ್ಲ ಅಂತಲೇ ಹೇಳ್ತೀವಿ ನಾವು. ನೋಡಿ, ಸಿದ್ದರಾಮಯ್ಯ ಸಾಹೇಬರೇ ಹೇಳಿದ್ದಾರೆ, ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೋ ಅದರ ಪ್ರಕಾರ ನಾನು ಹೋಗ್ತೀನಿ. ಮತ್ತು DCM ಅವರು ಹೇಳಿದ್ದಾರೆ. ಮತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಈಗ ಅಧಿವೇಶನ ಮೊನ್ನೆ ತಾನೇ ಆಯಿತು. ಎಲ್ಲರೂ ಒಗ್ಗಟ್ಟಾಗಿ ಅಧಿವೇಶನ ಎದುರಿಸಿದ್ದೇವೆ. ಎಲ್ಲಾದರೂ ಒಂಚೂರು ಗುಂಪುಗಾರಿಕೆ ಭಿನ್ನಮತ ಏನಾದರೂ ಕಾಣ್ತಾ ಏನೂ ಇಲ್ಲ. ನಮ್ಮಲ್ಲಿ ಎಲ್ಲ ಒಂದಾಗಿದ್ದೇವೆ. ಈ ವಿಷಯದ ಬಗ್ಗೆ ನಾವು ಯಾರೂ ಮಾತಾಡೋ ಅವಶ್ಯಕತೆಯೇ ಇಲ್ಲ. ಅದೇನೇ ಇದ್ದರೂ ಕೂಡ ಅದು ಪಕ್ಷದ ವರಿಷ್ಠರ ತೀರ್ಮಾನ ಅನುಸಾರ ನಡೀತದೆ. ಪಕ್ಷದ ವರಿಷ್ಠರು ಕೂಡ ಏನಿದ್ರ ಬಗ್ಗೆ ಏನೂ ಕಮೆಂಟ್ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು ಏನೋ ಯಾವುದೇ ರೀತಿಯ ಅದಕ್ಕೆ ಅವಕಾಶನೇ ಇಲ್ಲ ನನ್ನ ಪ್ರಕಾರ. ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು? ಪ್ರಾತಿನಿಧ್ಯ, ಸ್ಥಾನಮಾನ, ಉನ್ನತ ಹುದ್ದೆ ಮೇಲೆ ಕಣ್ಣು. ಸಮುದಾಯಗಳ ಪ್ರತ್ಯೇಕ ಸಭೆ, ಪ್ರತ್ಯೇಕವಾದ. ಮೊನ್ನೆ ವಿಧಾನಸಭೆ ವಿಶೇಷ ಅಧಿವೇಶನ ನಡೆಯುವಾಗಲೂ ಆಯಾ ಸಮುದಾಯಗಳ ನಾಯಕರು ಪ್ರತ್ಯೇಕ ಸಭೆ ಮಾಡಿದ್ದಾರೆ. ಬಜೆಟ್ನಲ್ಲಿ ಅಧಿಕಾರ ಬದಲಾವಣೆ ಆಗೋದಾದ್ರೆ ಆ ವೇಳೆ ಒಂದಷ್ಟು ಸ್ಥಾನಮಾನಕ್ಕೆ ಆಗ್ರಹಿಸಿರುವಂತಹ ಸಭೆಗಳೂ ಆಗಿದ್ವು. ಮೊನ್ನೆ ಸಭೆ ಆಗಿದ್ದನ್ನ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸಮರ್ಥಿಸಿಕೊಂಡ್ರು. ಲಿಂಗಾಯತ ಶಾಸಕರು ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ನಮಗೆ ಸಿಗಬೇಕಾಗಿರುವುದು ಸಿಗಲೇಬೇಕು ಎಂಬ ಸಂದೇಶ ರವಾನಿಸಿದ್ದಾರೆ. ನಾವು ಸುಮಾರು 34 ಮಂದಿ MLA ಇದೀವಿ. ಹೈಯೆಸ್ಟ್ ಬ್ಲಾಕ್ ಈಗ 134 34 ನಾವೇ ಇದೀವಿ. ನಮಗೂ ಸೂಕ್ತ ಪ್ರಾತಿನಿಧ್ಯ, ಸೂಕ್ತ ಸ್ಥಾನಮಾನ, ಗೌರವ ಎಲ್ಲ ಸಿಗ್ಬೇಕು ಅಂತ ಅನ್ನೋದು ಎಲ್ಲರದು ಬೇಡಿಕೆ ಆಗಿದೆ. ನಮ್ದು ಬೇಡಿಕೆ ಆಗಿದೆ. ನಮಗ್ ಸಿಗ್ಬೇಕಾಗಿದ್ದು ಡ್ಯೂ ಶೇರ್ ನಮಗ್ ಸಿಗ್ಬೇಕು. ಅದಕ್ಕಿಂತ ತಪ್ಪೇನದ? ನಮ್ಮ PM ಅಶೋಕ್ ಅವರು ಊಟಕ್ಕೆ ಕರೆದಿದ್ರು, ಎಲ್ಲರಿಗೂ ಊಟಕ್ಕೆ ಹೋಗಿದ್ದೀವಿ, ಊಟ ಮಾಡಿದೀವಿ. ನಮ್ಮ ಸಮಾಜದ ಹಿತಾಸಕ್ತಿಗಳ ಬಗ್ಗೆ ಚರ್ಚೆ ಮಾಡಿದೀವಿ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದೀವಿ. ಎಂಬಿ ಪಾಟೀಲರ ಮಾತಿಗೆ ದನಿಗೂಡಿಸುತ್ತಾ ಮತ್ತೋರ್ವ ಹಿರಿಯ ಸಚಿವ ಸತೀಶ್ ಜಾರಕಿಹೊಳಿ ದಲಿತ ಸಮುದಾಯ, ಲಿಂಗಾಯತ ಸಮುದಾಯದ ನಾಯಕರು ಸಭೆ ಮಾಡಿದ್ದು ನಿಜ. ಬಜೆಟ್ನಲ್ಲಿ ಅನುದಾನಕ್ಕೆ ಬೇಡಿಕೆ ಇಡೋದಷ್ಟೇ ಅಜೆಂಡಾ ಆಗಿತ್ತು ಅಂದ್ರು. ಅದು ಮುಖ್ಯಮಂತ್ರಿಗೋಸ್ಕರ ಸಭೆ ಆಗಿಲ್ಲ, ಅದು SC/ST ಅನುದಾನ ಬಗ್ಗೆ ಸಭೆ ಆಗಿದೆ. ಅವ್ರದ್ದು ಡೆವಲಪ್ಮೆಂಟ್ ಆಗಿದೆ. ಅದು ಮುಖ್ಯಮಂತ್ರಿ ಬೇಕಂತ ಯಾರು ಕ್ಲೇಮ್ ಮಾಡಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಿಎಂ ಕುರ್ಚಿ ಕಿತ್ತಾಟದ ಬಗ್ಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಕುರ್ಚಿ ಕಿತ್ತಾಟದ ವಿಚಾರ ಬೇಸರ ತರಿಸಿದೆ. ಮೊದಲಿನ ಸಿದ್ದರಾಮಯ್ಯ ಕಳೆದು ಹೋಗಿದ್ದಾರೆ ಅಂತ ಠಕ್ಕರ್ ಕೊಟ್ರು. ನಾನು ಸಿದ್ದರಾಮಯ್ಯನವರು ನಾವೆಲ್ಲ 40 ವರ್ಷದಿಂದ ಹತ್ತಿರದಲ್ಲಿ ಕೆಲಸ ಮಾಡಿದವರು. ಮೊದಲು ಸಿದ್ದರಾಮಯ್ಯ ಕಳೆದೋಗ್ಬಿಟ್ಟವ್ರೆ. ಈ ಸಿದ್ದರಾಮಯ್ಯನವರು ನಿರ್ವೀರ್ಯರಾಗಿದ್ದಾರೆ, ನಿಸ್ಸಹಾಯಕರಾಗಿದ್ದಾರೆ. ಎಲ್ಲ ಒಂದು ಕಡೆ ಅವರ ಹಳಿ ತಪ್ಪಿದ ಸರ್ಕಾರ ಜನರಿಗೆ
ಜನರ ಭಾವನೆಗಳಿಗೆ ಸ್ವಲ್ಪವೂ ಕೂಡ ಸ್ಪಂದಿಸ್ತಾ ಇಲ್ಲ. ಹೀಗೆ ಅಧಿಕಾರ ಹಂಚಿಕೆ ಬಗ್ಗೆ ಏನು ಇಲ್ಲ ಅನ್ನುವಾಗಲೇ ಎಲ್ಲವೂ ನಡೀತಾ ಇದೆ. ಬಜೆಟ್ ಬ್ಯುಸಿಯಲ್ಲಿರುವ ಸಿಎಂ ತಮ್ಮ ಮಗನ ಬಗ್ಗೆಯೂ ಮಾತನಾಡ್ತಾ ಇಲ್ಲ. ಡಿಕೆ ಟೀಮ್ ಗುರಿಗೆ ತುತ್ತಾಗಿರುವ ಯತೀಂದ್ರ ಕೂಡ ಈಗ ಸೈಲೆಂಟ್. ಮುಂದೆ ಯಾವ ಹಾದಿಗೆ ಹೋಗಿ ಏನಾಗುತ್ತೋ ಅನ್ನೋದೇ ಕೌತುಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.